Hello dear students. On behalf of Mandava Excellence PU College, academic partners and all staff, I welcome you all to Mandava Excellence PU College. So, ಈ COVID-19 ನಿಂದ ಇನ್ನು ನಮಗೆ ಯಾವಾಗಿಂದ ಕಾಲೇಜ್ನ ಸ್ಟಾರ್ಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿಲ್ಲ. ಹೋಪ್ ದಟ್ ದೇವರ ದಯದಿಂದ ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡೋಂಗಾಗಲಿ. ಸೊ ನಮ್ಮ ಹಿಸ್ಟ್ರಿಯಲ್ಲೇ ಇದು ಫಸ್ಟ್ ಟೈಮ್ ಫಸ್ಟ್ PUCನ ನಾವು ನೋಡಿದಂಗೆ ನಾವು ಚಿಕ್ಕದ್ರಿಂದ ವಿ ಆರ್ ಸ್ಟಾರ್ಟಿಂಗ್ ವಿತ್ ಆನ್ಲೈನ್ ಕ್ಲಾಸಸ್. ಇದೆಯೋ ಲೆಟ್ಸ್ ನಾಟ್ ವರಿ. ಸೊ ಇವತ್ತಿಂದ ನಿಮಗೆ ಪ್ರತಿದಿನ 2 ಸಬ್ಜೆಕ್ಟ್ನ ವಿಡಿಯೋಗಳು ನಿಮಗೆ ಏನು ನಿಮ್ಮ ಟೈಮ್ ಟೇಬಲ್ ರೆಗ್ಯುಲರ್ ಆಗಿ ಕೊಡ್ತಾರೆ ಆ ಟೈಮ್ ಟೇಬಲ್ನ ಟೈಮಿಗೆ ನಿಮಗೆ ಆ ಲಿಂಕನ್ನು ವಾಟ್ಸಪ್ ಗ್ರೂಪ್ಗೆ ಕಳಿಸ್ತೀವಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಹೆಡ್ಫೋನ್ಸ್ನ ಯೂಸ್ ಮಾಡಿ ಕೈಯಲ್ಲಿ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಕೊಂಡು ಕಾಮ್ ಆಗಿ ನಿಧಾನಕ್ಕೆ ವಿಡಿಯೋಗಳನ್ನ ನೋಡ್ತಾ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗಿ. ಸೊ ಇನ್ ದ ಸ್ಕ್ರಿಬ್ಲಿಂಗ್ ಪ್ಯಾಡ್, so you just note down whichever point is important. ಅದಾದ ನಂತರ ಕ್ಲಾಸ್ ಮುಗಿದ ತಕ್ಷಣ ನಿಮಗೆ ಏನು ನೋಟ್ಸ್ ಕಂಟೆಂಟ್ ಇತ್ತು ಅದನ್ನ ಅಪ್ಲೋಡ್ ಮಾಡ್ತಾರೆ. ಸೊ ಯು ಗೋ ಥ್ರೂ ದಟ್ ನೋಟ್ಸ್ ಆ್ಯಂಡ್ ಯು ಟೇಕ್ ಡೌನ್ ಇನ್ ಎ ಬುಕ್. ಆ ನೋಟ್ಸ್ನ ನೀವು ಬರೀಬೇಕು. ಯಾಕಂದರೆ ಬರೆದಾಗಲೇ ಒಬ್ಬ ವಿದ್ಯಾರ್ಥಿಗೆ ತಾನು ಕೇಳಿದ ಪಾಠದ್ದು ಒಂದ್ಸಲಿ ಓದಿ ಒಂದ್ಸಲಿ ಬರೆದಾಗ ಇಂಪ್ರೆಸಿವ್ ಆಗಿ ಅವನ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಸೊ ನಾವು 1 or 2 weeks ಈ 2 ವಿಡಿಯೋಗಳನ್ನ ಟು ಮೇಕ್ ಯು ಟು ಗೆಟ್ ಅಡ್ಜಸ್ಟೆಡ್ 2 ವಿಡಿಯೋ ಕಳಿಸ್ತೀವಿ, 2 ಸಬ್ಜೆಕ್ಟು. ಸೊ ನೀವು ನಿಧಾನಕ್ಕೆ ವಾಚ್ ಮಾಡಿ ಅದನ್ನು ನೋಟ್ಸ್ ಓದಿ, ಯು ಟೇಕ್ ಡೌನ್ ದ ನೋಟ್ಸ್. ಸೊ ಒಂದೊಂದು ಚಾಪ್ಟರ್ ಮುಗಿದ ತಕ್ಷಣ ನಿಮಗೆ ಮೆಸೇಜಸ್ಗಳು ಬರುತ್ತೆ. ಸೊ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್. ಇಷ್ಟನೇ ತಾರೀಕು ಆ ಚಾಪ್ಟರ್ ಮೇಲೆ ನಿಮ್ಗೊಂದು ಟೆಸ್ಟ್ ಇರುತ್ತೆ. ಸೊ ಕ್ವಶನ್ ಪೇಪರ್ನ ನಿಮ್ಗೆ ಏನು ಟೈಮ್ ಟೇಬಲ್ ಇರ್ತೀವಿ, ವಿಲ್ ಪುಟ್ ದ ಕ್ವಶನ್ ಪೇಪರ್ ನೀವು ವಾಟ್ಸಪ್ ಗ್ರೂಪಲ್ಲಿ. ಸೊ ಇವು ತುಂಬ, ಯಾಕಂದರೆ ನೀವು ಮನೇಲಿದ್ದೀರಿ, ಕೈಯಲ್ಲಿ ಬುಕ್ ಇರುತ್ತೆ, ನೋಟ್ಸ್ ಇರುತ್ತೆ, ನಾಟ್ ಲೈಕ್ ದ್ಯಾಟ್, ಬಟ್ ತುಂಬ ಪ್ರಾಂಪ್ಟ್ ಆಗಿ ಆ ಕ್ವಶನ್ ಪೇಪರ್ನ ಓದಿ ಅದೇ ಟೈಮಲ್ಲಿ ನೀವು ಆನ್ಸರ್ ಮಾಡಿ. ಸೊ ಆ ಏನು ಆನ್ಸರಿಂಗ್ ಮಾಡ್ತೀರಿ ಅದನ್ನು ಒಂದು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿ ನೀವು ರೆಸ್ಪೆಕ್ಟಿವ್ ಲೆಕ್ಚರ್ಸ್ದು ಫೋನ್ ನಂಬರ್ ಕೊಡ್ತೀವಿ. ಅದಕ್ಕೆ ನೀವು ಕಳಿಸ್ಕೊಟ್ರೆ ವಿದಿನ್ 3 or 4 days ದೇ ವಿಲ್ ಟ್ರೈ ಟು ಅದನ್ನು ವ್ಯಾಲ್ಯೂಯೇಟ್ ಮಾಡಿ. ಸೊ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿರ್ಬೋದು ಅಂತ ಕಳಿಸ್ಕೊಡ್ತಾರೆ. ಆ್ಯಂಡ್ ಅಗೇನ್ ಆಫ್ಟರ್ ಫಿನಿಶಿಂಗ್ ಈಚ್ ಚಾಪ್ಟರ್ ನಿಮ್ಮ ಟೆಸ್ಟ್ ಆದಮೇಲೆ, ಸೊ ಆ ಚಾಪ್ಟರ್ಲಿ ನೀಟ್ ಅಥವಾ JEE ಅಥವಾ CETಗೆ ಫೀಚರ್ ಆಗಂತ ಕ್ವಶನ್ಸ್ಗಳು ಎಲ್ಲವನ್ನು ನಾವು ಸದ್ಯದಲ್ಲಿ ವಿ ಟ್ರೈ ಟು ಸಾಲ್ವ್ ಇನ್ ಆನ್ಲೈನ್. ಸೊ ನೀಟ್ ಕ್ಲಾಸಸ್ ಇರುತ್ತೆ, JEE ಕ್ಲಾಸ್ ಇರುತ್ತೆ. ತುಂಬ ಎಫೆಕ್ಟಿವ್ ಆಗಿ ತುಂಬ ಎಲ್ಲ ಎಂಟೈರ್ ನಿಮ್ಮ ಏನು ಚಾಪ್ಟರ್ ಇದೆ ಲೈನ್ ಟು ಬೈ ಲೈನ್ ವಿಲ್ ಫ್ರೇಮ್ ಅಪ್ ದ ಕ್ವಶನ್ಸ್. ಸೊ ನೀವು ಕಾನ್ಫಿಡೆಂಟಾಗಿ ಆ ಚಾಪ್ಟರ್ಸ್ನ ಓದಿದರೆ ಆ ಕ್ವಶನ್ಸ್ನ ನೀವು ನೀಟಾಗಿ ಆನ್ಸರ್ ಮಾಡ್ಬೋದು. ಸೊ ಏನೋ ಈಗ ಅಂದ್ಕೊಂಡಂಗೆ ಅಕ್ಟೋಬರ್ಗೆ ಕ್ಲಾಸಸ್ ಕಮೆನ್ಸ್ ಆದರೆ, ಸೊ ಅಷ್ಟರೊಳಗೆ ಅಟ್ಲೀಸ್ಟ್ ಯು ಕ್ಯಾನ್ ಕಂಪ್ಲೀಟ್ 1 ಚಾಪ್ಟರ್ಸ್ ಇನ್ ಈಚ್ ಸಬ್ಜೆಕ್ಟ್. ಸೊ ಇದು ಭಾಳ ಇಂಪಾರ್ಟೆಂಟ್ ಥಿಂಗ್. ಸೊ ನನ್ನ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ನಿಮಗೆ ತುಂಬ ಆತ್ಮಪೂರ್ವಕವಾಗಿ ತುಂಬ ಶ್ರದ್ಧಾ ಭಕ್ತಿಯಿಂದ ಈ ವಿಡಿಯೋಗಳನ್ನ ವಾಚ್ ಮಾಡಿ. ಸೊ ಕ್ಲಾಸಸ್ಗಳನ್ನ ವಾಚ್ ಮಾಡಿ ನೀವು ಅದರ ನೋಟ್ಸ್ ಎಲ್ಲ ಬರೆದು ಎಲ್ಲ ರೆಡಿ ಆಗ್ತಾ ಬನ್ನಿ. ಸೊ ಅಗೇನ್ PUCಗೆ ಬಂದರೆ ಸಿಲೆಬಸ್ಗೆ ನೋಡಿ, ಲ್ಯಾಂಗ್ವೇಜಸ್ 2 ಇದೆ, ಕನ್ನಡ, ಇಂಗ್ಲೀಷ್, ಸಮ್ ಮೇ ಟೇಕ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಲೈಕ್ ದಟ್. ದಟ್ ಈಸ್ ಯುವರ್ ಚಾಯ್ಸ್. ಸೊ ಅದು ಲ್ಯಾಂಗ್ವೇಜ್ 2 ಮತ್ತು ಮ್ಯಾಥಮ್ಯಾಟಿಕ್ಸ್ ನಿಮಗೆ 100 ಮಾರ್ಕ್ಸ್ನ ಕ್ವಶನ್ ಪೇಪರ್ಸ್ಗಳು ಬರುತ್ತೆ.
So 3 subjects, Kannada, English and mathematics. The question paper will be for 100 marks. But when it comes to physics, chemistry and biology, which are practical subjects, ಇಲ್ಲಿ ನಿಮಗೆ ಥಿಯರಿಗೆ 70 marks ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ 30 marks. So even same in bio and also in chemistry, the theory 70 marks and 30 marks for practicals. But Kannada, English and mathematics, the question paper will be for 100 marks. Okay. But ನಿಮ್ಮ total marks ಬಂದಾಗ first PUC results ಅಲ್ಲಿ ಇದು ಕೂಡ ಎರಡನ್ನು ಪ್ರಾಕ್ಟಿಕಲ್ ಅಲ್ಲಿ ಎಷ್ಟು ಬಂತು, ಥಿಯರಿ ಎಷ್ಟು ಬಂತು, ವಿ ಕ್ಲಬ್ ಟುಗೆದರ್. ಸೊ ವಿಲ್ ಕ್ಯಾಲ್ಕುಲೇಟ್ ಫಾರ್ 100 marks only. ಸೊ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಬಟ್ ಪ್ರಾಕ್ಟಿಕಲ್ ಬಂದರೆ ನಿಮಗೆ ಎಷ್ಟು ಮಿನಿಮಮ್ ಮಾರ್ಕ್ಸ್ ತಗೋಬೇಕು ಅಂತ ಏನಿರಲ್ಲ. Even sometimes you may not be able to attend practical examination because of your some health issues. So ಅಲ್ಲಿ ಪೇಪರ್ ಮಿನಿಮಮ್ ಇಲ್ಲ. ನೀವು ಥಿಯರಿಯಲ್ಲೇ 35 ಮಾರ್ಕ್ಸ್ ತಗೊಂಡ್ಬಿಟ್ರೆ, ಅಕಸ್ಮಾತ್ ಪ್ರಾಕ್ಟಿಕಲ್ ಬಂದಿಲ್ಲ ಅಂದ್ರೆ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅಂದ್ರೆ, ಸೊ ಥಿಯರಿಲೇ ಯು ಕ್ಯಾನ್ ಸ್ಕೋರ್ ಅಂಡ್ ಯು ಕ್ಯಾನ್ ಗೆಟ್ ಪಾಸ್ಟ್. ಬಟ್ ನಿಮ್ಗೊಂದು ಕ್ವಶನ್ ರೈಸ್ ಆಗ್ಬೋದು, ಸರ್ ಪ್ರಾಕ್ಟಿಕಲ್ ಬಂದಿಲ್ಲ, ಥಿಯರಿಗೆ ಬಂದಿಲ್ಲ ಅಂದ್ರೆ ಪ್ರಾಕ್ಟಿಕಲ್ 30ಕ್ಕೆ 30 ಬದಲು ಪಾಸ್ ಆಗಲ್ಲ. ಆದರೆ ಅದೆಲ್ಲ ವಿಚಾರ. ನೋಡಿ, ನಿಮ್ಗೆ ಈ ಥಿಯರಿಯಲ್ಲಿ ಪ್ರಾಕ್ಟಿಕಲ್ಗೆ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಏನೋ ಇಂಪಾರ್ಟೆನ್ಸ್ ಇಲ್ಲ, ಅಲ್ಲ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಏನೋ ಪರ್ಫೆಕ್ಟ್ ಆದಂತ ಗಡಿ ಇಲ್ಲ. ಆದರೆ ಥಿಯರಿಯಲ್ಲಿ ಯು ಶುಡ್ ಸ್ಕೋರ್ 21 ಮಾರ್ಕ್ಸ್ ಮಿನಿಮಮ್. marks is minimum. So I'll take 2 examples. There is a person called X who has scored 30 out of 30 marks in practicals, but in theory he has scored 20 marks. Put together the total marks is 50, but his result is fail. Why? Because in theory he should minimum score is 21. He has to score 21 marks. Let us take another example. There is a person called Y. Okay. So he has scored 21 marks in theory, but in practical he might have scored only 15 marks. So when we put it, we add together, so that is 36 marks, but he is pass. Why? In theory he has scored the minimum marks of 21. So I am talking about physics, chemistry and biology. For maths, Kannada and English, the minimum marks is 35 you have to score, because they are non-practical subjects and these are practical subjects. For practicals there is no minimum marks. For theory, minimum is 21. And again, don't ever think that PUC education andre ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಕಷ್ಟ ಇಲ್ಲ. ಆಕ್ಚುಲಿ PUC is very easy. ಅದರಲ್ಲೂ ಒಬ್ಬ ಮನುಷ್ಯ ಪಾಸ್ ಮಾಡಕ್ಕೆ ತುಂಬಾನೇ ಸುಲಭ, ಸ್ಕೋರ್ ಮಾಡಕ್ಕೆ ಕಷ್ಟ ಇದೆ, ಪಾಸ್ ಮಾಡಕ್ಕೆ ತುಂಬಾನೇ ಸುಲಭ. ಸ್ಕೋರ್ ಅಂದ್ರೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ರೀಚ್ ಆಗೋದು ತುಂಬಾನೇ ಸುಲಭ. ಸೊ ಎಬೋವ್ ದಟ್ ಹೋಗ್ಬೇಕು ಅಂದ್ರೆ ಕಷ್ಟ ಇದೆ. ಹಂಗೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. See, biology, I'll take example of biology. There is unit 1, unit 2, unit 3, unit 4 and unit 5. So ಎಲ್ಲ ಸಬ್ಜೆಕ್ಟ್ ಅಲ್ಲೂ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಸೊ ಈಚ್ ಯೂನಿಟ್
as its own weightage. So let's come to unit 5 in biology. 29 marks weightage ಇದೆ. ಅಂದ್ರೆ ಈ ಯೂನಿಟ್ 5 ಅಲ್ಲಿ ಇರುವಂತ ಚಾಪ್ಟರ್ಸ್ ಅಲ್ಲಿ 29 marks question will come. 100% 29 marks ಗೆ ಆ ಚಾಪ್ಟರ್ ಗೆ weightage ಇರುತ್ತೆ. ಸೊ ಅದಕ್ಕೂ ಮೊದಲೇ ನಿಮಗೀಗ 70 ಮಾರ್ಕ್ಸಿನ ಥಿಯರಿ ಪೇಪರ್ನ ಕೊಟ್ಟರೆ ಅದರಲ್ಲಿ ಆಕ್ಚುಲಿ 105 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ 35 ಮಾರ್ಕ್ಸ್ ಕ್ವಶನ್ಸ್ ಈಸ್ ಚಾಯ್ಸ್. ಇಷ್ಟೊಂದು ಚಾಯ್ಸ್ ಸಿಕ್ಕಿದೆ ನಿಮಗೆ. ಸೊ 105 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, ಬಟ್ ಯು ಹ್ಯಾವ್ ಟು ರೈಟ್ ಫಾರ್ 70 ಮಾರ್ಕ್ಸ್. 105 ಬರೆದ್ರೂ ಮ್ಯಾಕ್ಸಿಮಮ್ ವೇಟೇಜ್ ಇಸ್ 70 ಮಾರ್ಕ್ಸ್. 35 ಮಾರ್ಕ್ಸ್ಗೆ ಚಾಯ್ಸ್ ಇರುತ್ತೆ. ಓಕೆ, ಸೊ ಈಗ ನಾನು ಹೇಳ್ದಂಗೆ ಯೂನಿಟ್ 5 ಅಲ್ಲಿ 29 ಮಾರ್ಕ್ಸ್ಗೆ ವೇಟೇಜ್ ಇದೆ. ಸೊ ನೀವು ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್, ಯು ಶುಡ್ ನಾಟ್ ಫಾಲೋ ದಿಸ್. ಯಾರೋ ಒಬ್ರು ಯೂನಿಟ್ 1 ಗೊತ್ತಿಲ್ಲ, 2 ಗೊತ್ತಿಲ್ಲ, 3 ಗೊತ್ತಿಲ್ಲ, 4 ಗೊತ್ತಿಲ್ಲ, ಬಟ್ he has thoroughly read the unit 5 and he can score 29 out of 29 ಅಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ಅವನೊಂದು 30 ಅಥವಾ 20 ಬಂತು ಅಂತ ಇಟ್ಕೊಳ್ಳಿ. ಸೊ ಐದರದಿವೆ. ಸೊ ಆಗ ಇದೆರಡು ಸೇರಿಸಿದ್ರೆ ಅವನ ಮಾರ್ಕ್ಸು 59 ಹೋಗಿರುತ್ತೆ, ಇಲ್ಲಿ 49 ಹೋಗಿರುತ್ತೆ. ಸೊ he has read only one unit but he has scored around 60 marks. ಸೊ ಇಷ್ಟೊಂದು ಈಸಿ ಇದೆ. ಅದರಿಂದ ಮಾರ್ಕ್ಸ್ ಸ್ಕೋರ್ ಮಾಡೋದು ಒಂದು 60 to 80 ಈಸ್ ವೆರಿ ಈಸಿ, ಬಟ್ ಅದರಿಂದ ಓದ್ಬೇಕಂತ ತುಂಬ ಶ್ರದ್ಧೆ ಇಟ್ಟೋದು. ಅದಕ್ಕೆ PUC ತುಂಬ ಎದುರ್ಕೊಂಡು ಬರಬೇಡಿ. ಹಂಗೆ ಅನ್ಕೊಂಡು ನಾನು ನಿಮ್ಗೆ ಹೇಳ್ಕೊಡ್ತಿಲ್ಲ ಬರೀ ಒಂದು ಯೂನಿಟ್ ಓದಿ ಅಂತ. ದಿಸ್ ನಾಟ್ ಎ ಶಾರ್ಟ್ ಕಟ್. ಐ ಆಮ್ ಟೆಲಿಂಗ್ ಇಟ್ಸ್ ಸೋ ಈಸಿ. ಸೊ ವಾಟ್ ಇಸ್ ದ ಥಿಂಕಿಂಗ್ ಆಫ್ NCERT ಪೀಪಲ್ ಈಸ್, ಯಾವ ಸ್ಟೂಡೆಂಟು ಫೇಲ್ ಆಗಿ ಉಳಿಬಾರ್ದು. ಬಿಕಾಸ್ ಫೇಲ್ ಆಗಿ ಯಾವುದೇ ಸ್ಟೂಡೆಂಟು PUC ಉಳ್ಕೊಂಡ್ರೆ ಅವನು ಮುಂದೆ ಅವನ ವಿದ್ಯಾಭ್ಯಾಸ ಕಟ್ಟಾದರೆ ಈ ಮೇ ಬಿಕಮ್ ಅನ್ ಆಂಟಿ ಸೋಷಿಯಲ್ ಎಲಿಮೆಂಟ್ ಆರ್ ಈ ಬಿಕಮ್ ಎ ವೇಸ್ಟ್ ಪರ್ಸನ್. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇಫ್ ಯು ಗೆಟ್ ಪಾಸ್ಟ್ ಈ ಕ್ಯಾನ್ ಜಾಯಿನ್ ಸಮ್ ಯಾವುದೋ ಒಂದು ಇಂಟ್ರೆಸ್ಟ್ ಆದ ಡಿಪ್ಲೊಮೋಸ್ ಇರ್ಬೋದು ಅಥವಾ PUC BSc ಇರ್ಬೋದು, ಇನ್ಯಾವುದೋ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಅವನು ಕಂಟಿನ್ಯೂಟಿ ಇರಬೇಕು ಅವನ ಎಜುಕೇಷನ್. ಆಗ ಅವನ ಲೈಫಲ್ಲಿ ತುಂಬ ಸಕ್ಸೆಸಿವ್ ಆಗ್ತಾನೆ ಅಂತ ಈ ರೀತಿ ಸಿಲೆಬಸ್ ತರ. ಸೊ ಇದನ್ನೆಲ್ಲ ನಾವು ತರುವಾಗಿ ಕ್ಲಾಸ್ ಸ್ಟಾರ್ಟ್ ಆದಾಗ ಮಾಡೋಣ. ಸೊ ಆನ್ ಬಿಹಾಫ್ ಆಫ್ Mandava Excellence PU College, I once again welcome you all to online coaching classes. Thank you.